ಎರಡು ತಂಡಗಳಾಗಿ ನಾವು ಕವಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಾರಾಯಣ ನಾಯ್ಕ ಪುದುಕೋಳಿ, ಶಾರದಾ ಮೊಳೆಯಾರು ಎಡನೀರು, ಶಶಿಕಲಾ ಟೀಕೆರ್ ಕುಂಬಳೆ, ರೇಖಾ ರೋಷನ್ ಕಾಸರಗೋಡು, ಚಿತ್ರಕಲಾ ದೇವರಾಜಾಚಾರ್ಯ ಸೂರಂಬೈಲು, ಗಿರೀಶ್ PM ಚಿತ್ತಾರಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೊತೆಗೆ ಬೊಟ್ಟೋಳಂಡ ನಿವ್ಯ ದೇವಯ್ಯ ಮಡಿಕೇರಿ ಮತ್ತು ಪೆರಿಯಂಡ ಯಶೋಧ ಮತ್ತು ವಿಜಯರಾಜ ಪುಟ್ಟಿತ್ತಾಯರು ವೇದಿಕೆಯಲ್ಲಿ ಮೊದಲು ಆಸೀನರಾಗಿ ಕೆಳಗೊಳ್ಳುತ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತಹ ಹಿರಿಯ ಕವಿ, ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕಾಸರಗೋಡು ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ K. ನರಸಿಂಹ ಭಟ್ ಯತರಿಕನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದ ಗಣ್ಯರಿಗೆ ನಮಸ್ಕಾರ. ಹೆಸರು ಗತ್ತು. ಆದರೂ ಬಹಳ ಹೊತ್ತು, ಆದರೆ ನಮಗಿಲ್ಲ ಆಪತ್ತು, ಇದ್ದರೆ ನಮ್ಮ ಬಳಿ ಸಂಪತ್ತು, ನಾವು ಮಾಡುವವರೆಲ್ಲ ಗತ್ತು. ಎರಡನೇದು ಸ್ತಂಭನ. ನೊಂದ ಮನದಂತರಾಳದ ಜೀವ, ದಿಂದ ಎದೆಯೊಳಗೆ ಡವಡವ, ಅಂದೆ ನಿಂತಿಹ ಹೃದಯದಾಂತರ ರವ ಎಂದು ಕೊಂಡೆ ಎದೆಯೊಳಗಿನ ಸ್ತಂಭನದ ನೋವು. ಚಿಕ್ಕು. ನಾನು ಕಂಡೆ ಒಂದು ಬಿದ್ದ ಚಿಕ್ಕು, ಅದನ್ನು ನೋಡುತ್ತಾ ಬಗ್ಗಿ ಹೆಕ್ಕು, ತಿರುವಾಗ ಬಂತಟ ಬೆಕ್ಕು ಒಂದು ಬೆಕ್ಕು, ಕಾಲು ಜಾರಿ ಬಿದ್ದೆ ನೋಡಿದಳು ಅಕ್ಕ ನೆಕ್ಕು. ನಮಸ್ಕಾರ. ಮುಂದೆ ಬೊಟ್ಟೋಳಂಡ ನಿವ್ಯ ದೇವಯ್ಯ ಮಡಿಕೇರಿ ಅವರನ್ನು ಕವನವಾಚನಕ್ಕಾಗಿ ಆಹ್ವಾನ. ರಜಾ ಸಜಾ. ಬೇಸಿಗೆ ರಜೆ ಬಂದಿತೆಂದರೆ ಮಕ್ಕಳಿಗದು ಎಲ್ಲಿ ಮಕ್ಕಳ ಜಗಳ ಬಿಡಿಸಿ ಸಾಕಾಯಿತು ಅಮ್ಮಂದಿಯರ ಸಾಹಸ. ವಿಷ ಕದ್ದು ತಿಂದ ಕಾಡು ಮಾವಿನಕಾಯಿ ಬಹಳ ರುಚಿ ಎನಿಸಿತು, ಹಣ ಕೊಟ್ಟು ತಿನ್ನುವ ಈಗಿನ ಫಾಸ್ಟ್ ಫುಡ್ ಮಕ್ಕಳಿಗದು ವಿಷವಾಯಿತು. ಮುಖವೇದನೆ. ಮೂಕ ಪ್ರಾಣಿಗಳು ಮಾನವನ ಆಸೆ ನೋವಿಗೆ ಸ್ಪಂದಿಸಿತು, ಮಾನವನ ಅತಿ ಆಸೆಗೆ ಕಾಡು ನಾಶವಾಯಿತು. ಧನ್ಯವಾದಗಳು. ಹಿರಿಯಂಡ ಯಶೋಧ ಅವರು ಕವನವಾಚನ ಮಾಡಬೇಕಾಗಿ ಕೇಳಿಕೊಳ್ತಾರೆ. ನಮಸ್ಕಾರಗಳು. ನನ್ನ ಕವನದ ವಚನ ಚುಟುಕದ ಶೀರ್ಷಿಕೆ ಮೌನ. ಕಪ್ಪೆಯ ಲೊಟಕ್ಕೂ ಮಳೆ ಬರಲು, ಕನ್ಯೆಯ ಲೊಟಕ್ಕೂ ಮನೆ ಬಿರಿಯಲು, ಗಂಡನ ಮೌನ ನೆಮ್ಮದಿ ತರಲು, ಗಳ ಬಡಿಯಲು ಯಾರ ಸಂಸಾರದಲ್ಲಿ. ಲೂಟಿಕೋರರಿರುವರು ನಾಡಿನಲ್ಲಿ, ತೊಟ್ಟಿ ತುಂಬಿಸಿಕೊಳ್ಳುವರು ಲಂಚವೇ. ಚಾಟಿ ಬೀಸಬೇಕು ಲೇಖನಿಯಲ್ಲಿ, ಮೆಟ್ಟಿ ನಿಲ್ಲಬೇಕು ಅಂತವರ ಧೈರ್ಯದಲ್ಲಿ. ಯಾಣಕ್ಕೆ ಪ್ರಯಾಣ. ನನ್ನವಳ ಹೆಸರು ವೀಣಾ, ನೋಡಬೇಕಂತೆ ಅವಳಿಗೆ ಯಾಣ. ಜೇಬಲ್ಲಿ ನಯ ಪೈಸೆ ಇಲ್ಲದ ಕ್ಷಣ, ಯಾರು ಕೊಡುವರು ನನಗೆ ಅದಕ್ಕೆ ಹಣ. ಧನ್ಯವಾದಗಳು. ಮುಂದೆ ನಾರಾಯಣ ನಾಯ್ಕ ಪುದುಕೋಳಿ ಅವರು ಕವನವಾಚನ ಮಾಡಬೇಕಾಗಿ ನನ್ನ ಚಟುಕನ್ನು ನಾನು ವಾಚಿಸಲು ಬಯಸುತ್ತೇನೆ. ಪ್ರಥಮ ಚಟುಕು ಸಂಜೆ. ಶಂಕನಾದ ಮಾಡು ನೀನು ಸಂಜೆ ಹೊತ್ತಿಗೆ, ಶಂಕನಾದ ಮಾಡು ನೀನು ಸಂಜೆ ಹೊತ್ತಿಗೆ, ತಡೆಯೊಡ್ಡು ಸುತ್ತಮುತ್ತಲ ದುಷ್ಟ ಶಕ್ತಿ, ತಡೆಯೊಡ್ಡು ಸುತ್ತಮುತ್ತಲ ದುಷ್ಟ ಶಕ್ತಿ. ಆರತಿ ಎತ್ತಿ ಪೂಜೆ ಮಾಡು ದೇವರ ಮೂರ್ತಿಗೆ, ಆರತಿ ಎತ್ತಿ ಪೂಜೆ ಮಾಡು ದೇವರ ಮೂರ್ತಿಗೆ, ಅಡ್ಡ ಬಿದ್ದು ವಂದಿಸು ನೀನು ಈ ದರಿದ್ರಿಗೆ, ಅಡ್ಡ ಬಿದ್ದು ವಂದಿಸು ನೀನು ಈ ದರಿದ್ರಿಗೆ. ಎರಡನೆಯದು ದೇವರು. ಬರುವರಷ್ಟು ನೆಂಟರಿಷ್ಟರು ನಿನ್ನ ಕಂಡು ಹೋಗಲು, ಬರುವರಷ್ಟು ನೆಂಟರಿಷ್ಟರು ನಿನ್ನ ಕಂಡು ಹೋಗಲು, ದೇವರು ಮಾತ್ರ ಬರುವರು ನಿನ್ನ ಕೊಂಡು ಹೋಗಲು, ದೇವರು ಮಾತ್ರ ಬರುವರು ನಿನ್ನ ಕೊಂಡು ಹೋಗಲು. ಕಾಲ ಮಿಂಚಿ ಹೋಗಿಲ್ಲ ನಿನಗೆ ಈಗಲೂ, ಕಾಲ ಮಿಂಚಿ ಹೋಗಿಲ್ಲ ನಿನಗೆ ಈಗಲೂ, ದೇವರ ಭಜನೆ ಮಾಡು ನೀನು ರಾತ್ರಿ ಹಗಲು, ದೇವರ ಭಜನೆ ಮಾಡು ನೀನು ರಾತ್ರಿ ಹಗಲು. ಬನ್ನಿ ಸಾಹಿತಿಗಳೇ ನುಳ್ಳು ಪಾಡಿಗೆ, ಬನ್ನಿ ಸಾಹಿತಿಗಳೇ ನುಳ್ಳು ಪಾಡಿಗೆ, ತಲೆ ದೋಗಿರಿ ಕವಿಗಳ ಹಾಡಿಗೆ, ತಲೆ ದೋಗಿರಿ ಕವಿಗಳ ಹಾಡಿಗೆ. ಸೀತಮ್ಮ ಪುರುಷ ಕನ್ನಡ ಗೌರವ
ಸೀತಮ್ಮ ಬಹುಶ ಕನ್ನಡ ಭವನ, ಇಲ್ಲಿ ಹಾಡಿ ನಿಮ್ಮ ನಿಮ್ಮ ಕವನ, ಇಲ್ಲಿ ಹಾಡಿ ನಿಮ್ಮ ನಿಮ್ಮ ಕವನ. ಈ ಅವಕಾಶಕ್ಕೆ ವಂದನೆ. ಕವನ ವಾಚನಕ್ಕಾಗಿ ಶಾರದಾ ಮಳೆಯಾದ ನೀರವರಲ್ಲಿ ಕೇಳುವುದಾಗಿದೆ. ಅಧ್ಯಕ್ಷರಾದ ನರಸಿಂಹ ಭಟ್ ಅವರಿಗೆ ನಮನಗಳು. ವೇದಿಕೆಯಲ್ಲಿರುವ ಕವನ ವಾಚಿಸುತ್ತಿರುವ ಕವಿಗಳು, ಸಭಿಕರು ಎಲ್ಲರಿಗೂ ನಮನಗಳು. ನನ್ನ ಮೊದಲ ಚುಟುಕಿನ ಶೀರ್ಷಿಕೆ ಸ್ತ್ರೀರೋಗ. ಕ್ಷಮೆಗೂ ಮಿತಿ ಇದೆ, ಹೆಣ್ಣಿಗೂ ಸಿಕ್ಕಿದೆ. ಕ್ಷಮೆಗೂ ಮಿತಿ ಇದೆ, ಹೆಣ್ಣಿಗೂ ಸಿಕ್ಕಿದೆ. ಸಹನೆ ಕಟ್ಟೆ ಹೊಡೆದರೆ ನಡುವುತ್ತಲ್ಲಿ, ಸಹನೆ ಕಟ್ಟೆ ಹೊಡೆದರೆ ನಡುವುತ್ತಲ್ಲಿ. ಆಡುವಳು ಶಿವನ ತಾಂಡವ ನರ್ತನ, ಆಡುವಳು ಶಿವನ ತಾಂಡವ ನರ್ತನ. ಬೀಭತ್ಸ ರೂಪವ ಕಾಣಿಸುತ್ತದೆ, ಬೀಭತ್ಸ ರೂಪವ ಕಾಣಿಸುತ್ತದೆ. ಎರಡನೇ ಚುಟುಕು ನಿದ್ರೆ. ಗಾಢ ನಿದ್ರೆಯು ಬರುವಾಗ ತಿಳಿಯಬೇಕಾದನು ತಾತ್ಕಾಲಿಕ ಮರಣ. ಗಾಢ ನಿದ್ರೆಯು ಬರುವಾಗ ತಿಳಿಯಬೇಕಾದನು ತಾತ್ಕಾಲಿಕ ಮರಣ. ಮಲಗಿದಲ್ಲೇ ಚಿರನಿದ್ರೆಯ ತಪ್ಪಿ ಹೋದವರಿಹರು ಪರಲೋಕಕ್ಕೆ ಪಯಣ. ಮಲಗಿದಲ್ಲೇ ಚಿರನಿದ್ರೆಯ ತಪ್ಪಿ ಹೋದವರಿಹರು ಪರಲೋಕಕ್ಕೆ ಪಯಣ. ಮೂರನೇ ಚುಟುಕು ಬಿಸಿಲು. ಬಿಸಿಲು ಭಯಂಕರ, ಹೊರಗೆ ಇಳಿಯಲೇಕೋ ಬೇಸರ. ಬಿಸಿಲು ಭಯಂಕರ, ಹೊರಗೆ ಇಳಿಯಲೇಕೋ ಬೇಸರ. ಹೊಸಿಲು ದಾಟಿ ಹೋದರೂ ದಣಿವು ಬರುವುದೇಕೋ ನಿರಂತರ. ಹೊಸಿಲು ದಾಟಿ ಹೋದರೂ ದಣಿವು ಬರುವುದೇಕೋ ನಿರಂತರ. ನಾಲ್ಕನೇ ಚುಟುಕು ನಿಂದಕರು. ನಿಂದಕರು ಸದಾ ಉನ್ನತಿಗೆ ಕಾರಣರು. ನಿಂದಕರು ಸದಾ ಉನ್ನತಿಗೆ ಕಾರಣರು. ಅವರಿಗೆ ಸನ್ಮಾನ ಮಾಡಬೇಕು, ಅವರಿಗೆ ಸನ್ಮಾನ ಮಾಡಬೇಕು. ಉತ್ತರೋತ್ತರ ಅಭಿವೃದ್ಧಿಗೆ ಶ್ರಮಿಸುವ ಅವರಿಗೆ ವೇದಿಕೆಯಲ್ಲಿ ಹಾರ ಹಾಕಬೇಕು. ಉತ್ತರೋತ್ತರ ಅಭಿವೃದ್ಧಿಗೆ ಶ್ರಮಿಸುವ ಅವರಿಗೆ ವೇದಿಕೆಯಲ್ಲಿ ಹಾರ ಹಾಕಬೇಕು. ಧನ್ಯವಾದಗಳು. ಕವನ ವಾಚನ ಮಾಡಬೇಕಾಗಿ ಕೇಳುವುದಾಗಿದೆ. ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷರಾದ ಶ್ರೀಯುತ ನರಸಿಂಹ ಭಟ್ರವರಿಗೆ, ಕನ್ನಡಕ್ಕಾಗಿ ದುಡಿಯುವ ಶ್ರೇಷ್ಠರಿಗೆ ಹಾಗೂ ಎಲ್ಲ ಕನ್ನಡ ಮನಗಳಿಗೆ ನನ್ನ ಆದರಣೀಯ ಪ್ರಣಾಮಗಳು. ಸಂಪೂರ್ಣ ಕನ್ನಡಮಯವಾದ ವಾತಾವರಣದಲ್ಲಿ ನನ್ನ ಚುಟುಕುಗಳನ್ನು ಮುಂದಿಡುತ್ತಿದ್ದೇನೆ. ಚುಟುಕ ಒಂದು, ಭಾರೀ ಸ್ವಾರಸ್ಯ. ಶೀರ್ಷಿಕೆ ಭಾರೀ ಸ್ವಾರಸ್ಯ. ಯಾರು ಯಾರಿಗೆ ಓಟು ಹಾಕಿದ್ದು ಇದು ಗೌಪ್ಯ. ಯಾರು ಯಾರಿಗೆ ಓಟು ಹಾಕಿದ್ದು ಇದು ಗೌಪ್ಯ. ಯಾರೆಡೆಗೆ ಒಟ್ಟು ಒಲವು ಅಲ್ಲ ಇದು ಗೌಪ್ಯ. ಯಾರೆಡೆಗೆ ಒಟ್ಟು ಒಲವು ಅಲ್ಲ ಇದು ಗೌಪ್ಯ. ಎರಡನೇ ಚುಟುಕ ಬಜೆಟ್. ತೆರಿಗೆ ಸಂಗ್ರಹ ಜನಗಳಿಂದ, ತೆರಿಗೆ ಸಂಗ್ರಹ ಜನಗಳಿಂದ. ವರುಷದ ನಡಿಗೆಯ ಮಂಡನೆ ಸರ್ಕಾರದಿಂದ, ವರುಷದ ನಡಿಗೆಯ ಮಂಡನೆ ಸರ್ಕಾರದಿಂದ. ಮುಂದಿನ ಚುಟುಕ ಉರಿ. ಹೊತ್ತಿ ಉರಿದರು ಹೊಟ್ಟೆ ಉರಿ ಬಂದರು, ಹೊತ್ತಿ ಉರಿದರು ಹೊಟ್ಟೆ ಉರಿ ಬಂದರು ಎರಡೂ ಅಪಾಯ. ಆದರೆ ಹಾಗಲ್ಲ ರವಿತೇಜ, ಆದರೆ ಹಾಗಲ್ಲ ರವಿತೇಜ. ಮುಂದಿನ ಚುಟುಕ ಭ್ರಮಣ. ತಿರುಗುತ್ತಲಿದೆ ಅವರಿಯು ಸೂರ್ಯನಿಗೆ ಅಕ್ಷದಲ್ಲಿ, ತಿರುಗುತ್ತಲಿದೆ ಅವರಿಯು ಸೂರ್ಯನಿಗೆ ಅಕ್ಷದಲ್ಲಿ. ಹಾಗಾಗಿ ನಾವೆಲ್ಲ ಇದ್ದೇವೆ ಇಲ್ಲಿ ಜೀವದಲ್ಲಿ, ಹಾಗಾಗಿ ನಾವೆಲ್ಲ ಇದ್ದೇವೆ ಜೀವದಲ್ಲಿ. ಈ ಅವಕಾಶಕ್ಕಾಗಿ ಸಂಘಟಕರಿಗೆ ನನ್ನ ಹೃದಯಂಗಮವಾದ ಕೃತಜ್ಞತೆ. ರೇಖಾ ರೋಷನ್ ಕಾಸರಗೋಡು ಅವರಲ್ಲಿ ಕವನ ಚುಟುಕು ವಾಚನ ಮಾಡಬೇಕಾಗಿ ಕೇಳುವುದಾಗಿದೆ. ಅನಂತ ವಂದನೆಗಳು. ಮೊದಲನೇ ಚುಟುಕ ಸತ್ಯ. ದೀಪಕ್ಕೆ ಬೆಳಕಿನ ಜ್ಯೋತಿ ಮೂಲಾಧಾರ. ದೀಪಕ್ಕೆ ಬೆಳಕಿನ ಜ್ಯೋತಿ ಮೂಲಾಧಾರ. ದೇಹವೆಂಬ ಪ್ರಣತೆಗೆ ಆತ್ಮವೇ ಸೂತ್ರಧಾರ. ದೇಹವೆಂಬ ಪ್ರಣತೆಗೆ ಆತ್ಮವೇ ಸೂತ್ರಧಾರ. ಎರಡನೇದು ಜೀವಜಲ. ನೀರು ಹನಿ ಹನಿಯಾಗಿ ಮಳೆ, ನೀರು ಹನಿ ಹನಿಯಾಗಿ ಮಳೆ. ನೀರು ಹರಿದು ಒಂದಾದಾಗ ಹೊಳೆ, ನೀರು ಹರಿದು ಒಂದಾದಾಗ ಹೊಳೆ. ನೀರ ಸಿಂಚನದಿ ಮರಗಿಡಗಳ ಬೆಳೆ, ನೀರ ಸಿಂಚನದಿ ಮರಗಿಡಗಳ ಬೆಳೆ. ನೀರಿಲ್ಲದೆ ಜನರಿಗಿಲ್ಲ ಜೀವಗಳು, ನೀರಿಲ್ಲದೆ ಜನರಿಗಿಲ್ಲ ಜೀವಗಳು. ಕೊನೆಯಲ್ಲಿ ಸದ್ಭಾವನೆ ಎಂಬ ವೃಕ್ಷ ಬೆಳೆಸಿ, ಸದ್ಭಾವನೆ ಎಂಬ ವೃಕ್ಷ ಬೆಳೆಸಿ. ಬಿತ್ತಿರಣ್ಣ ಬಾಳ ಭೂಮಿಯಲ್ಲಿ, ಬಿತ್ತಿರಣ್ಣ ಬಾಳ ಭೂಮಿಯಲ್ಲಿ. ಅಂತರಂಗ ಶುಭ್ರಗೊಳಿಸುವ, ಅಂತರಂಗ
ಶುಭ್ರಗೊಳಿಪ ಸುಜ್ಞಾನ ಸದ್ಗುಣದ ಬೀಜ ಹಗಲಿರುಳು ಸುಗಂಧ ಸೂಸುತ್ತ ಹಗಲಿರುಳು ಸುಗಂಧ ಸೂಸುತ್ತ ಸರ್ವರಿಗೂ ಧನ್ಯವಾದಗಳು. ಮುಂದೆ ಚಿತ್ರಕಲಾ ದೇವರಾಜಾಚಾರ್ಯ ಸೂರಪ್ಪರು ಕವನ ವಾಚನ ಮಾಡಬೇಕಾಗಿರುವಂತಹ ಮೊದಲ ಚುಟುಕು ಜೀವನ ನಾಟಕ. ನಾಟಕವ ನೋಡುತ್ತಾ ಕುಳಿತರು ಮಂದಿ, ನೋಡುತ್ತಾ ಅದರೊಳಗೆ ಬಂದಿ. ನಾಟಕವ ನೋಡುತ್ತಾ ಕುಳಿತರು ಮಂದಿ, ನೋಡುತ್ತಾ ಅದರೊಳಗೆ ಬಂದಿ. ಜೀವನವೇ ನಾಟಕವು ಮರೆತವರು ನಾವು, ಬರಿದೇ ಬದುಕುವುದಲ್ಲ ನುಂಗುತ್ತಾನೋ. ಜೀವನವೇ ನಾಟಕವು ಮರೆತವರು ನಾವು, ಬರಿದೇ ಬದುಕುವುದಲ್ಲ ನುಂಗುತ್ತಾನೋ. ಎರಡನೇ ಚುಟುಕು ಬರ. ಹೊಳೆಯಲ್ಲಿ ನೀರು ಬತ್ತಿ ಹೋಗಿದೆ, ಮೈಯೆಲ್ಲ ಬೆವರಲ್ಲಿ ಒದ್ದೆಯಾಗಿದೆ. ಹೊಳೆಯಲ್ಲಿ ನೀರು ಬತ್ತಿ ಹೋಗಿದೆ, ಮೈಯೆಲ್ಲ ಬೆವರಲ್ಲಿ ಒದ್ದೆಯಾಗಿದೆ. ನಾಳೆಯ ನೀರನ್ನು ಮುಗಿಸಿಹೇವು ಹಿಂದೆ, ಮರೆತಿಹೇವು ಪೀಳಿಗೆಯು ಬಳಲುವುದು ಮುಂದೆ. ನಾಳೆಯ ನೀರನ್ನು ಮುಗಿಸಿಹೇವು ಹಿಂದೆ, ಮರೆತಿಹೇವು ಪೀಳಿಗೆಯು ಬಳಲುವುದು ಮುಂದೆ. ಮೂರನೇ ಚುಟುಕು ಸೆಖೆ. ತಡೆಯಲಾಗುತ್ತಿಲ್ಲ ನನಗೆ ಇದೆಂಥ ಸೆಖೆ, ಅದಕ್ಕಾಗಿ ನಾನು ಎತ್ತಿ ಕಟ್ಟಿದೆ ಶಿಖೆ. ತಡೆಯಲಾಗುತ್ತಿಲ್ಲ ನನಗೆ ಇದೆಂಥ ಸೆಖೆ, ಅದಕ್ಕಾಗಿ ನಾನು ಎತ್ತಿ ಕಟ್ಟಿದೆ ಶಿಖೆ. ಸಹಿಸುವುದೆಂತು ತಿಳಿಯೇ ಈ ಧಗೆ, ತೋರುತ್ತಿಲ್ಲ ಇದ ಪರಿಹರಿಸುವ ಬಗೆ. ಸಹಿಸುವುದೆಂತು ತಿಳಿಯೇ ಈ ಧಗೆ, ತೋರುತ್ತಿಲ್ಲ ಇದ ಪರಿಹರಿಸುವ ಬಗೆ. ಅವಕಾಶಕ್ಕಾಗಿ ದೇವರಾಜಾಚಾರ್ಯ ಸೂರಪ್ಪರು ಕವನ ವಾಚನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ಮೊದಲ ಚುಟುಕು ರಕ್ತ ಚೆಲ್ಲಿದೆ ಶಾಂತಿ ನಾಡಲ್ಲಿ, ಹೃದಯ ಮಡುಗಟ್ಟಿದೆ ನೋವನ್ನು. ರಕ್ತ ಚೆಲ್ಲಿದೆ ಶಾಂತಿ ನಾಡಲ್ಲಿ, ಹೃದಯ ಮಡುಗಟ್ಟಿದೆ ನೋವನ್ನು. ನೆತ್ತರಿನ ಬಿಸಿ ಏರುತ್ತಿದೆ ನಮ್ಮಲ್ಲಿ, ನೆತ್ತರಿನ ಬಿಸಿ ಏರುತ್ತಿದೆ ನಮ್ಮಲ್ಲಿ. ಆದರೆ ಏನು ಮಾಡೋಣ, ಆದರೆ ಏನು ಮಾಡೋಣ, ಕಾನೂನು ತೆಗೆಯೋ ಹಾಗಿಲ್ಲ ಕೈಯಲ್ಲಿ, ಕಾನೂನು ತೆಗೆಯೋ ಹಾಗಿಲ್ಲ ಕೈಯಲ್ಲಿ. ಇನ್ನೊಂದು ಚುಟುಕು ಪ್ರೀತಿ. ಪ್ರೀತಿ ಪ್ರೇಮವೆಲ್ಲ ಹಿಂದೆಲ್ಲಿ, ಪ್ರೀತಿ ಪ್ರೇಮವೆಲ್ಲ ಹಿಂದೆಲ್ಲಿ, ನಗದು ನಕ್ಕಾಗ ಪ್ರೇಮಿಗಳೇ ಎಲ್ಲರಿಲ್ಲಿ, ನಗದು ನಕ್ಕಾಗ ಪ್ರೇಮಿಗಳೇ ಎಲ್ಲರಿಲ್ಲಿ. ಹಣವಿದ್ದರೆ ಪ್ರೀತಿ ಉಕ್ಕಿ ಬರುವುದು, ಹಣವಿದ್ದರೆ ಪ್ರೀತಿ ಉಕ್ಕಿ ಬರುವುದು. ಹಣವಿಲ್ಲದಿರೆ ನಾಯಿಯು ನಿನ್ನ ನೆಕ್ಕದು, ಹಣವಿಲ್ಲದಿರೆ ನಾಯಿಯು ನಿನ್ನ ನೆಕ್ಕದು. ಇನ್ನೊಂದು ಚುಟುಕು ಅಪರಾಧ. ಗಂಡನನ್ನು ಹೊಡೆಯಬಾರದು ಯಾಕೆ, ಗಂಡನನ್ನು ಹೊಡೆಯಬಾರದು ಯಾಕೆ, ಕಾಡುತ್ತಿರುವ ಪ್ರಶ್ನೆಯ ಉತ್ತರಕ್ಕೆ, ಕಾಡುತ್ತಿರುವ ಪ್ರಶ್ನೆಯ ಉತ್ತರಕ್ಕೆ. ಕೇಳಿದೆ ಮಡದಿಯಲ್ಲಿ ಮೆಲ್ಲಗೆ, ಕೇಳಿದೆ ಮಡದಿಯಲ್ಲಿ ಮೆಲ್ಲಗೆ. ಅವಳೆಂದಳು ಪ್ರಾಣಿ ಹಿಂಸೆ ಅಪರಾಧ ಅದಕ್ಕೆ. ಧನ್ಯವಾದಗಳು. ಧನ್ಯವಾದಗಳು ದೇವರಾಜಾಚಾರ್ಯ ಅವರಿಗೆ. ಅವರಿಗೆ ಪ್ರಮಾಣ ಪತ್ರ ನೀಡಬೇಕಾಗಿ ಪ್ರದೀಪ್ ಅವರಿಗೆ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಗಿರೀಶ್ PM ಚಿತ್ತಾರಿ ಕಾಸರಗೋಡು ಅವರು ಕವನ ವಾಚನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಗುಂಡಿನ ಸತ್ತು. ರಾಷ್ಟ್ರಗಡಿಯಲ್ಲಿ ಮತ್ತೆ ಗುಂಡಿನ ಸತ್ತು, ರಾಷ್ಟ್ರಗಡಿಯಲ್ಲಿ ಮತ್ತೆ ಗುಂಡಿನ ಸತ್ತು. ಭಾರತೀಯ ಸೇನೆ ಕೊಡುತ್ತಿದೆ ಪ್ರತಿಕಾರದ ಗುತ್ತು, ಭಾರತೀಯ ಸೇನೆ ಕೊಡುತ್ತಿದೆ ಪ್ರತಿಕಾರದ ಗುತ್ತು. ಉಗ್ರರ ಅಟ್ಟಹಾಸಕ್ಕೆ ಇದುವೇ ಮದ್ದು, ಉಗ್ರರ ಅಟ್ಟಹಾಸಕ್ಕೆ ಇದುವೇ ಮದ್ದು. ಭಾರತೀಯ ಸೇನೆ ಬರಲಿ ಗೆದ್ದು, ಭಾರತೀಯ ಸೇನೆ ಬರಲಿ ಗೆದ್ದು. ಅವಕಾಶಕ್ಕಾಗಿ ಧನ್ಯವಾದ. ಹರ್ಷಿತಾ ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲ ಚುಟುಕಿನ ನನ್ನ ಪಾಲಿಗೆ ನಾನು ಸೇರಿದೆ ಕವಿಗಳ ಸಾಲಿಗೆ. ಬರಹ ವರವಾಯಿತು ನನ್ನ ಪಾಲಿಗೆ, ನಾನು ಸೇರಿದೆ ಕವಿಗಳ ಸಾಲಿಗೆ. ಎರಡನೇ ಚುಟುಕು ಶೀರ್ಷಿಕೆ ಚುಟುಕು. ಚುಟುಕು 4 ಸಾಲಿನ ಕವನ, ಸರಳತೆಯಲ್ಲಿ ಸೆಳೆಯುವುದು ಎಲ್ಲರ ಗಮನ. ಚುಟುಕು 4 ಸಾಲಿನ ಕವನ, ಸರಳತೆಯಲ್ಲಿ ಸೆಳೆಯುವುದು ಎಲ್ಲರ ಗಮನ. ಗೋಷ್ಠಿಗಳೇ ಕವಿಗಳಿಗೆ ಮೊದಲ ಹಾದಿ, ಬಳಸಿಕೋ ಅದೇ ಭವಿಷ್ಯಕ್ಕೆ ಬುನಾದಿ. ಗೋಷ್ಠಿಗಳೇ ಕವಿಗಳಿಗೆ ಮೊದಲ ಹಾದಿ, ಬಳಸಿಕೋ ಅದೇ ಭವಿಷ್ಯಕ್ಕೆ ಬುನಾದಿ. ಧನ್ಯವಾದ. ಕವಿಗೋಷ್ಠಿಯನ್ನು ವೈಶಾಲಿ ಇದನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ತೆರೆದೇ ಇಡಬೇಕು ನಮ್ಮ ಬದುಕಿನ ಬಾಗಿಲು,
ತೆರೆದೇ ಇರಬೇಕು ನಮ್ಮ ಬದುಕಿನ ಬಾಗಿಲು. ಅಲಸಿ ಬಂದವರಿಗೆ ಜಗತ್ತಿಗೆ ಸಾಗಲು, ಇಷ್ಟವಿಲ್ಲದವರಿಗೆ ನಿಶ್ಚಿಂತೆಯಿಂದ ಬಿಟ್ಟು ಹೋಗಲು. ಎರಡನೇ ಕವನ. ನಮ್ಮ ಬದುಕೇ ನಶ್ವರ, ನಮ್ಮ ಬದುಕೇ ನಶ್ವರ, ಮತ್ತೇಕೆ ಒಬ್ಬಂಟಿ ಎಂಬ ಬೇಸರ, ಕಾಯೋ ಕಾತುರ, ಬೇಕೆ ಕೋಪತಾಪದ ಆತುರ, ನಾವು ಇದ್ದರೂ ಇಲ್ಲದಿದ್ದರೂ ಸಾಗಿದ ಓಟ ನಿತ್ಯ ನಿರಂತರ. ಮೂರನೇ ಕವನ. ಮಾತಿನಿಂದ ಸೌಹಾರ್ದವ ಬಿತ್ತು, ಮಾತಿನಿಂದ ಸೌಹಾರ್ದವು ಮಾತೆ ಸ್ನೇಹ ಬೆಸೆವ ಸೊತ್ತು, ಅತಿಯಾದರೆ ಮಾತು ಸಂಬಂಧಕ್ಕೆ ತರುತ್ತದೆ. ನಮಸ್ಕಾರ. ನನ್ನ ಮೊದಲನೇ ಚುಟುಕು ಶೀರ್ಷಿಕೆ ಮಳೆ. ರೈತರ ಬಾಳಿಗೆ ದೇವರಾಗುವುದು ಮುಂಗಾರಿನ ಮಳೆ, ಹೊಲ ಉಳುವ ಮುಂಚೆ ಬಂದರೆ ಮಳೆ, ರೈತನ ಕೈ ಸೇರುವುದು ಶ್ರಮದ ಬೆಳೆ, ನೀ ಕಾಣುವೆ ಆತನ ಮೊಗದಲ್ಲಿ ಸಂತಸದ ಕಳೆ. ನನ್ನ ಎರಡನೇ ಶೀರ್ಷಿಕೆ ಅಕ್ಕ. ಅಕ್ಕ ಗೆಳತಿಯ ಸ್ವರೂಪ ಇವಳು, ಸುಖ ದುಃಖ ಅಂಚಲ್ಲಿರುವ ಜೀವ ಅವಳು, ಮೂಗಿನ ಮೇಲೆ ಇದ್ರೂ ತುಸು ಕೋಪದ ಭಾವ, ಗುಣದಲ್ಲಿ ಸಕ್ಕರೆಯ ಸಿಹಿ ಪಾಕದ ರಸಭಾವ. ನನ್ನ ಮೂರನೇ ಶೀರ್ಷಿಕೆ ಅಮ್ಮ. ಚಂದಿರನ ತೋರಿಸಿ ತಾಯಿ ಮಾಡಿಸುವಳು ಮಕ್ಕಳಿಗೆ ಊಟ, ರಾಜ ಮಹಾರಾಜರ ಕತೆ ಹೇಳಿ ಮಕ್ಕಳ ಹೃದಯದಲ್ಲಿ ತೆರೆಯುವಳು ಪುಟ, ಓದೋ ವಿಚಾರದಲ್ಲಿ ಕೊಡುವಳು ತಾಯಿ ಮಕ್ಕಳಿಗೆ ಕಾಟ, ಗದರಿದರೆ ಸಾಕು ಆಗುವುದು ಎಲ್ಲ ಕೆಲಸ ಚಟಪಟ. ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದ. ಮುಂದಿನ ಚಟುವಟಿಕೆಯನ್ನು ಹರೀಶ್ ಜಿ ಕುಳಬೈಲವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮನದಿಯಂತೆ ಸೊಳ್ಳೆಯಲ್ಲ ಒಂದೇ ರಾಗ, ಮನದಿಯಂತೆ ಸೊಳ್ಳೆಯಲ್ಲೂ ಒಂದೇ ರಾಗ, ಮನೆಯ ದೃಷ್ಟಿಯಾಗಿರಿಸಿ ಇಲ್ಲದಿದ್ದರೆ ಮನವಿಲ್ಲವೇ ರಾಗ. ಮದುವೆಯ ಹೊಸದರಲ್ಲಿ ಇಷ್ಟವಾಗುತ್ತದೆ ಕಾದು ಬೀಚು, ಮದುವೆಯ ಹೊಸದರಲ್ಲಿ ಇಷ್ಟವಾಗುವಂತೆ ಕಾದು ಬೀಚು, ಕಳಕಾಲದ ಸಮಯವೇ ಹೋಗುತ್ತಿಲ್ಲ ಆಗಾಗ ನೋಡುತ್ತೇವೆ ಬಾಚು. ಕೊನೆಯ ಹೆಂಡತಿಗೆ ಫೋನಾಯಿಸಿ ಶುಭರಾತ್ರಿಯಂತೆ, ಹೆಂಡತಿಗೆ ಫೋನಾಯಿಸಿ ಶುಭರಾತ್ರಿಯಂತೆ, ಎಲ್ಸವನ್ನೇ ಹೇಳಿದಲಾಗಿ ನಾನಿದ್ದರಾಗಿ ಶುಭರಾತ್ರಿ. ಓದಿ ಚಟುವಟಿಕೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ಅಭಿಪ್ರಾಯವನ್ನು ಹೇಳಬೇಕಾಗಿ ಕೇಳಿ ಬರ್ತಿದ್ದೇನೆ. ನಮಸ್ಕಾರ. ವಿಶ್ಲೇಷಣೆಗೆ ಹೋಗುವುದಿಲ್ಲ, ಬಹಳ ಚೆನ್ನಾಗಿ ಎಲ್ಲರೂ ಪ್ರಸ್ತುತಪಡಿಸಿದ್ದಾರೆ. ನಾವೇ ಈ ಚುಟುಕು ಮತ್ತು ಹನಿಗವನ ನೀವೊಬ್ಬರು ಹೇಳಿದ್ದೀರಿ. ಚುಟುಕು ಮತ್ತು ಹನಿಗವನ ಅಂದರೆ ಒಂದೇ ಇರಲ್ಲ, ಬೇರೆ ಬೇರೆ ಎಲ್ಲ ಚುಟುಕುಗಳು ಹನಿಗವನಗಳೇ, ಆದರೆ ಎಲ್ಲ ಹನಿಗವನಗಳು ಚುಟುಕುಗಳಲ್ಲ. ನುಳ್ಳಿಪಾಡಿಯ ಸೀತಮ್ಮ ಪುರುಷ ನಾಯಕ ಕನ್ನಡ ಭವನ ಮತ್ತು ಗ್ರಂಥಾಲಯದ ಬಯಲು ರಂಗಮಂದಿರದಲ್ಲಿ ಡಾಕ್ಟರ್ ವಾಮನ್ ಬೇಕಲ್ ಸ್ಥಾಪಕ ಸಂಚಾಲಕತ್ವದ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕಾಸರಗೋಡಿನ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಭವನ, ಕೊಡಗು ಜಿಲ್ಲಾ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಕಾಸರಗೋಡಿನ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಅಗ್ರಗಣ್ಯ ಸಾಹಿತಿ, ಇತಿಹಾಸ ಶಿಕ್ಷಕ ಮತ್ತು ಸಂಶೋಧಕರಾದ ಬೇಕಲ ರಾಮನಾಯಕರ ಬದುಕು ಬರಹದ ಕುರಿತು ಸ್ಮರಣಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಾಮಾಜಿಕ ಮುಖಂಡ ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿದರು. ಸೋದರರ ನಡುವೆಯೇ ಚಾಡಿಯನ್ನು ಹೇಳಿ ರಂಜನೆಗೆ ಒಳಗನ್ನು ಮೂಡಿಸುವ ಚಾಡಿ. ಇನ್ನೊಂದು ಬವಣೆ. ಕೃಷಿಕರಿಗೆ ಬವಣೆಗಳು ಬಹಳಷ್ಟು ಹೆಚ್ಚು. ಒಂದು ಕಾರ್ಯಕ್ರಮ. ಕೃಷಿಕರಿಗೆ ಬವಣೆಗಳು ಬಹಳಷ್ಟು ಹೆಚ್ಚು,
ಆದರೂ ನಂದಿಲ್ಲ ಅವರಲ್ಲಿ ಕೆಚ್ಚು. ಇಳುವರಿಯ ಕುಂಠಿತದ ಪರಿಮಾಣ ಹೆಚ್ಚಿ ಬಳಲುವರು ಪಾಮರರು ಔಡನ್ನು ಕಚ್ಚಿ. ಬಳಲುವರು ಪಾಮರರು ಔಡನ್ನು ಕಚ್ಚಿ. ಜೀವನ ಶೈಲಿ ಮೂರನೆಯದು. ಈ ಒಂದು ಅಧ್ಯಕ್ಷರ ಅವಕಾಶವನ್ನು ನೀಡಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ವಿರಮಿಸುತ್ತೇನೆ. ಧನ್ಯವಾದಗಳು. ಕಾವಯತ್ರಿ ಮೇಘಾ ಶಿವರಾಜ್ ಕಾಸರಗೋಡು ಅವರ ಮೌನ ಮಾತಾದಾಗ ಕವನ ಸಂಕಲನವನ್ನು ಡಾಕ್ಟರ್ ರವೀಂದ್ರ ಜೆಟ್ಟು ಬಿಡುಗಡೆ ಮಾಡಿದ್ದರು. ಡಾಕ್ಟರ್ ಕುಲಚಕ್ರಿ ಗೋವಿಂದ ಭಟ್ ಕೃತಿ ಪರಿಚಯ ಮಾಡಿದರು. ಸುಭಾಷಿಣಿ ಚಂದ್ರ ಕನ್ನಡಿಗರ ಪ್ರಾರ್ಥನೆ ಮಾಡಿದರು. ವಿಜಯರಾಜ ಪುಂಚಿತಾಯ ಬೆಂಗಳೂರು ಸ್ವಾಗತಿಸಿ ಸಂಘಟನೆಯ ಸ್ಥಾಪಕ ಸಂಚಾಲಕ ಡಾಕ್ಟರ್ ವಾಮನರಾವ್ ಬೇಕಲ್ ಧನ್ಯವಾದವಿತ್ತರು. ಕನ್ನಡ ಸಾಹಿತ್ಯ ಪರಿಷತ್